ಗೆದ್ದೇ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಥವಾ ಸೀನಿಯರ್ಸ್ಗೆ ಅಂಟಿರುವಂತ ಚಾಳಿ ಇವರಿಗೂ ತಟ್ಟಿತೋ ಗೊತ್ತಿಲ್ಲ. ಟೀಮ್ ಇಂಡಿಯಾದ T20 ಟೀಮ್ನ ಗೆಲುವಿನ ಕುದುರೆ ಮುಗ್ಗರಿಸಿದೆ. ಕೋಲ್ಕತಾ ಮತ್ತು ಚೆನ್ನೈನಲ್ಲಿ ಧೂಳ ಬೀಸಿದಂತ ಟೀಮ್ ಇಂಡಿಯಾದ ಯಂಗ್ಸ್ಟರ್ಸ್ ಈಗ ರಾಜ್ಕೋಟ್ನಲ್ಲಿ ಸೋಲೊಪ್ಪಿಕೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅಬ್ಬರ ಹಾಗೆ ಚಕ್ರವರ್ತಿ ಚಕ್ರವ್ಯೂಹ ವ್ಯರ್ಥವಾಗಿದೆ. 2 ಸೋಲಿನ ಪೆಟ್ಟು ತಿಂದಿದಂತ ಆಂಗ್ಲರು ಕೊನೆಗೂ ಕೂಡ ಗೆಲುವಿನ ಲಯಕ್ಕೆ ಮರಳಿದ್ದಾರೆ. ಹಾಗಾದ್ರೆ 3ನೇ ಮ್ಯಾಚ್ನಲ್ಲಿ ಎಡವಿದ್ದೆಲ್ಲಿ ಭಾರತ? ಬ್ಯಾಟಿಂಗ್ ಲೈನ್ಅಪ್ಗೆ ಏನಾಯ್ತು? ಅತಿಯಾದ ಆತ್ಮವಿಶ್ವಾಸವೇ ಮುಳುವಾಯ್ತಾ? ಸೂರ್ಯಕುಮಾರ್ ಬ್ಯಾಟಿಂಗ್ ಮರೆತ್ರ? ಈ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ತವರಿನಲ್ಲಿ ನಡೀತಾ ಇರುವಂತಹ ಇಂಗ್ಲೆಂಡ್ ವಿರುದ್ಧದ 5 T20 ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ 3 ಪಂದ್ಯಗಳು ಮುಗಿದಿವೆ. ಮೊದಲ 2 ಪಂದ್ಯಗಳನ್ನ ಗೆದ್ದಿದ್ದಂತ ಭಾರತ ಇನ್ನೊಂದು ಪಂದ್ಯ ಗೆದ್ದಿದ್ರು ಕೂಡ ಸರಣಿ ಕೈವಶವಾಗ್ತಾ ಇತ್ತು. ಆದ್ರೆ ರಾಜ್ಕೋಟ್ನ ನಿರಂಜನ್ ಶಾ ಮೈದಾನದಲ್ಲಿ ನಡೆದಂತ 3ನೇ ಪಂದ್ಯದಲ್ಲಿ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಹೊಡೆದಿವೆ. ಇಂಗ್ಲೆಂಡ್ ನೀಡಿದಂತ 172 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಭಾರತ 20 ಓವರ್ಗಳಲ್ಲಿ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿತು. 145 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಟಾಪ್ ಆರ್ಡರ್ ಬ್ಯಾಟರ್ಗಳೆಲ್ಲ ಪೇಷನ್ಸ್ ನಲ್ಲಿ ಆಡದೆ ಬೇಕಾಬಿಟ್ಟಿಯಾಗಿ ಶಾಟ್ ಮಾಡಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆಕ್ಚುಲಿ ಗೆಲ್ಲೋ ಪಂದ್ಯವನ್ನ ಭಾರತ ಕೈ ಚೆಲ್ಲಿಕೊಳ್ತು ಅಂತಾನೆ ಹೇಳ್ಬೋದು. ಸಾಲ್ಟ್ ಮತ್ತೆ ಫೇಲ್, ಮಿಂಚಿದ ಡಕೆಟ್. ಬ್ಯಾಟಿಂಗ್ ನ ಸ್ವರ್ಗವಾಗಿರುವಂತಹ ರಾಜ್ಕೋಟ್ ಮೈದಾನದಲ್ಲಿ ಬ್ಯಾಟಿಂಗ್ ಇಳಿದಂತ ಆಂಗ್ಲರು ಟೀಮ್ ಇಂಡಿಯಾದ ಸ್ಪಿನ್ ದಾಳಿಗೆ ತತ್ತರಿಸಿದ್ರು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡ ಇಲ್ಲೂ ಕೂಡ ಮೊದಲ ವಿಕೆಟ್ ಅನ್ನ ಬೇಗನೆ ಕಳ್ಕೊಳ್ತು. ತಂಡದ ಮೊತ್ತ 7 ರನ್ಗಳಾಗುವಷ್ಟರಲ್ಲಿ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ 5 ರನ್ಗಳಿಗೆ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಇದು ಅವರ ಸತತ 3ನೇ ವೈಫಲ್ಯ. ಆದ್ರೆ 2ನೇ ವಿಕೆಟ್ಗೆ ಒಂದಾದಂತ ಡಕೆಟ್ ಹಾಗೆ ನಾಯಕ ಜೋಸ್ ಬಟ್ಲರ್ 76 ರನ್ಗಳನ್ನು ಸೇರಿಸಿದ್ರು. ಮೊದಲ 2 ಪಂದ್ಯಗಳಲ್ಲಿ ಮಿಂಚಿದಂತ ಬಟ್ಲರ್ 22 ಎಸೆತಗಳಲ್ಲಿ 24 ರನ್ ಗಳಿಸಿ ಔಟ್ ಆದ್ರು. 9ನೇ ಓವರ್ನಲ್ಲಿ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಸ್ಯಾಮ್ಸನ್ಗೆ ಕ್ಯಾಚ್ ನೀಡಿದ್ರು. ನಂತರದ ಓವರ್ನಲ್ಲೇ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ 28 ಎಸೆತಗಳಲ್ಲಿ 8 ಬೌಂಡ್ರಿ 2 ಸಿಕ್ಸರ್ಗಳ ಸಹಿತ 51 ರನ್ ಗಳಿಸಿದಂತ ಬೆನ್ ಡಕೆಟ್ ಅವರು ಕೂಡ ಬೋಲ್ಡ್ ಆದ್ರು. ಇಲ್ಲಿಂದ ಇಂಗ್ಲೆಂಡ್ ಬ್ಯಾಟರ್ಗಳ ಪೆವಿಲಿಯನ್ ಪರೇಡ್ ಕೂಡ ಶುರುವಾಯಿತು. ಒಟ್ಟಾರೆ ಇಂಗ್ಲೆಂಡ್ ಬಾಲಂಗೋಚಿಗಳ ಆಟದ ಸಹಾಯದಿಂದ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 171 ರನ್ಗಳನ್ನು ಕಲೆ ಹಾಕಿತು. ಭಾರತ ಪರ ವರುಣ್ ಚಕ್ರವರ್ತಿ ಹೀರೋ ಆಗಿ ಮೆರೆದ್ರು. 24 ರನ್ಗಳಿಗೆ 5 ವಿಕೆಟ್ ಪಡ್ಕೊಂಡ್ರೆ ಹಾರ್ದಿಕ್ ಪಾಂಡ್ಯ 33ಕ್ಕೆ 2 ವಿಕೆಟ್ಗಳನ್ನ ಕಿತ್ತರು. ರವಿ ಬಿಷ್ಣೋಯ್ 46ಕ್ಕೆ 1 ವಿಕೆಟ್ ಹಾಗೆ ಅಕ್ಷರ್ ಪಟೇಲ್ 19ಕ್ಕೆ 1 ವಿಕೆಟ್ಗಳನ್ನ ಪಡ್ಕೊಂಡ್ರು. ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟರ್ಸ್ ಕಂಪ್ಲೀಟ್ ಫೇಲ್. ಇಂಗ್ಲೆಂಡ್ ನೀಡಿದಂತ 172 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಟೀಮ್ ಇಂಡಿಯಾ ಪರ ಯಾರೊಬ್ರು ಕೂಡ ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಲೇ ಇಲ್ಲ. ಮೊದಲ 2 ಪಂದ್ಯಗಳಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಂತ ಸಂಜು ಸ್ಯಾಮ್ಸನ್ ಇಲ್ಲೂ ಕೂಡ ನಿರಾಸೆ ಮೂಡಿಸಿದ್ರು. ಕೇವಲ 3 ರನ್ ಗಳಿಸಿ ಔಟ್ ಆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅಂತೂ ಕ್ಯಾಪ್ಟನ್ ಆದ್ಮೇಲೆ ಬ್ಯಾಟಿಂಗ್ ಮರೆತಿರೋದು ಇಲ್ಲೂ ಕೂಡ ಪ್ರೂವ್ ಆಯ್ತು. 14 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನು ಕಳೆದ ಪಂದ್ಯದಲ್ಲಿ ಜವಾಬ್ದಾರಿಯುತವಾಗಿ ಹಾಡಿ ಹೀರೋ ಆಗಿದ್ದಂತ ತಿಲಕ್ ವರ್ಮಾ 18 ರನ್ ಗಳಿಸಿ ಔಟ್ ಆದ್ರು. 5ನೇ ವಿಕೆಟ್ಗೆ ಒಂದಾದಂತ ವಾಷಿಂಗ್ಟನ್ ಸುಂದರ್ ಹಾಗೆ ಹಾರ್ದಿಕ್ ಪಾಂಡ್ಯ ವಿಕೆಟ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಬಾಲ್ಗಳನ್ನು ವೇಸ್ಟ್ ಮಾಡ್ಕೊಳ್ತಾ ಬಂದ್ರು. 27 ಎಸೆತಗಳ ಜೊತೆ ಆಟವಾಡಿ ಇಬ್ರು ಕೇವಲ 17 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಸುಂದರ್ ಅಂತೂ 17 ಎಸೆತಗಳಲ್ಲಿ ಕೇವಲ 6 ರನ್ ಅಷ್ಟೇ ಕಲೆ ಹಾಕಿದ್ರು. ಬಹುಶಃ ಇವರಿಂದ ಇನ್ನೊಂದು 10 ರನ್ ಎಕ್ಸ್ಟ್ರಾ ಬಂದಿದ್ರು ಕೂಡ ಲಾಸ್ಟ್ 2 ಓವರ್ಗಳಲ್ಲಿ ಅಷ್ಟೊಂದು ಪ್ರೆಷರ್ ಬೀಳ್ತಾ ಇರಲಿಲ್ಲ. ಅಕ್ಷರ್ ಪಟೇಲ್ ಕೂಡ ನಿಧಾನಗತಿ ಬ್ಯಾಟಿಂಗ್ ಅನ್ನ ಮಾಡಿ 16 ಎಸೆತಗಳಲ್ಲಿ 15 ರನ್ಗಳನ್ನ ಕಲೆ ಹಾಕಿ ಔಟ್ ಆದ್ರು. ಇನ್ನು ಹಾರ್ದಿಕ್ ಪಾಂಡ್ಯ 35 ಎಸೆತಗಳಲ್ಲಿ 1 ಬೌಂಡ್ರಿ ಹಾಗೆ 2 ಸಿಕ್ಸರ್ಗಳ ಸಹಿತ 40 ರನ್ಗಳನ್ನ ಗಳಿಸಿ ತಂಡದ ಗರಿಷ್ಠ ಸ್ಕೋರರ್ ಎನಿಸಿಕೊಂಡ್ರು. ಈ ಮೂಲಕ ಟೀಮ್ ಇಂಡಿಯಾ 145 ರನ್ಗಳನ್ನ ಕಲೆ ಹಾಕುವಷ್ಟರಲ್ಲೇ ಆಲ್ಔಟ್ ಆಯಿತು. 5 ವಿಕೆಟ್ ಕಿತ್ತು ಹಲವು ದಾಖಲೆ ಬರೆದ ವರುಣ್. ಇನ್ನು ಆಂಗ್ಲರನ್ನ ಕಾಡಿದ್ದು ವರುಣ್ ಚಕ್ರವರ್ತಿ 5 ವಿಕೆಟ್ಗಳನ್ನ ಬೇಟೆಯಾಡಿದ್ರು. 4 ಓವರ್ಗಳನ್ನ ಬೌಲ್ ಮಾಡಿದಂತ ಅವರು ಕೇವಲ 24 ರನ್ಗಳನ್ನ ನೀಡಿ 5 ವಿಕೆಟ್ಗಳನ್ನ ಉರುಳಿಸಿದ್ರು. ಇದು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವರ 2ನೇ 5 ವಿಕೆಟ್ಗಳ ಗೊಂಚಲು. ಭಾರತ ಪರ T20 ಕ್ರಿಕೆಟ್ನಲ್ಲಿ 2 ಸಲ 5 ವಿಕೆಟ್ಗಳ ಗೊಂಚಲು ಪಡೆದಂತ 3ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ್ರು. ಇದಕ್ಕೂ ಮುನ್ನ ಕುಲ್ದೀಪ್ ಯಾದವ್ ಮತ್ತು ಭುವನೇಶ್ವರ್ ಕುಮಾರ್ ಅವರು T20 ಕ್ರಿಕೆಟ್ನಲ್ಲಿ ತಲಾ 2 ಸಲ 5 ವಿಕೆಟ್ಗಳನ್ನ ಪಡ್ಕೊಂಡಿದ್ರು. ಮತ್ತೊಂದು ಕಡೆ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಭಾರತ ಪರ T20 ಕ್ರಿಕೆಟ್ನಲ್ಲಿ ಇದುವರೆಗೆ 5 ವಿಕೆಟ್ಗಳನ್ನ ಒಮ್ಮೆ ಕೂಡ ಪಡೆದಿಲ್ಲ. ಇನ್ನು ಮತ್ತೊಂದೆಡೆ ಈ ಮ್ಯಾಚ್ನಲ್ಲಿ ಮೊಹಮ್ಮದ್ ಶಮಿ ಬಗ್ಗೆ ತುಂಬಾನೇ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಅದರಂತೆ ಕೊನೆಗೂ ಕೂಡ ಕಣಕ್ಕಿಳಿದ್ರು. 437 ದಿನಗಳ ಬಳಿಕ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಂತ ಮೊಹಮ್ಮದ್ ಶಮಿ ಇಂಗ್ಲೆಂಡ್ ವಿರುದ್ಧ 3 ಓವರ್ಗಳನ್ನ ಬೌಲ್ ಮಾಡಿದ್ರು. 25 ರನ್ಗಳನ್ನ ನೀಡಿದ್ರು. ಆದ್ರೆ ಒಂದೇ ಒಂದು ವಿಕೆಟ್ ಕೂಡ ಬೆಳೆಸೋಕೆ ಆಗ್ಲಿಲ್ಲ. ಬ್ಯಾಟಿಂಗ್ ನಲ್ಲಿ 1 ಸಿಕ್ಸರ್ ಸಮೇತ 7 ರನ್ಗಳನ್ನ ಗಳಿಸಿದ್ರು. ಅಂತಿಮವಾಗಿ ಭಾರತ 26 ರನ್ಗಳಿಂದ ಸೋಲನ್ನು ಒಪ್ಪಿಕೊಳ್ತು 3ನೇ ಪಂದ್ಯದಲ್ಲಿ.
ಮತ್ತೊಂದು ಕಡೆ ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿ ಗೆಲ್ಲುವಂತ ಆಸೆಯನ್ನು ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ. 4ನೇ ಪಂದ್ಯ ಪುಣೆಯಲ್ಲಿ ನಡೆಯಲಿದ್ದು ಈ ಪಂದ್ಯದಲ್ಲಿ ಭಾರತ ಗೆದ್ರೆ ಸರಣಿ ಕೈವಶವಾಗುತ್ತೆ. ಇಲ್ಲದೇ ಇದ್ರೆ ಸರಣಿ ಸಮಬಲವಾಗಲಿದ್ದು ಮುಂಬೈನ ವಾಂಖೇಡೆಯಲ್ಲಿ ನಡೆಯುವಂತ ಅಂತಿಮ ಪಂದ್ಯ ಹೈ ವೋಲ್ಟೇಜ್ ನಿಂದ ಕೂಡಿರಲಿದೆ. ಸೊ ನಿಮ್ಮ ಪ್ರಕಾರ 3ನೇ ಪಂದ್ಯದ ಸೋಲಿಗೆ ಕಾರಣಗಳು ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.